ಕೇವಲ ಹಾಸನ ಮಾತ್ರ ಅಲ್ಲ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯ ಪ್ರಕರಣಗಳು ವರದಿ ಆಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಆತಂಕ ಮೂಡಿಸಿದೆ ಹಾರ್ಟ್ ಅಟ್ಯಾಕ್. ಒಂದೇ ದಿನ ಹಾರ್ಟ್ ಅಟ್ಯಾಕಿಗೆ ಇಬ್ಬರು ಸಾವನ್ನಪ್ಪಿದ್ದಾರೆ. 27 ವರ್ಷದ ಮೀನಾಕ್ಷಿ ಹಾರ್ಟ್ ಅಟ್ಯಾಕಿಗೆ ಬಲಿಯಾಗಿದ್ದಾರೆ. ಮೂಡಿಗೆರೆ ತಾಲೂಕಿನ ಭಾರಿಬೈಲು ಗ್ರಾಮದ ಮೀನಾಕ್ಷಿ ಎದೆಉರಿ ಅಂತೇಳಿ ನಿನ್ನೆ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಮತ್ತೊಂದು ಕಡೆ ಬಿ ಹೊಸಳ್ಳಿ ಗ್ರಾಮದ ಸುಮಿತ್ರೇಗೌಡ 75 ವರ್ಷ ಸಾವನ್ನಪ್ಪಿರುವಂಥದ್ದು. ಈ ಮೂಲಕ ಚಿಕ್ಕಮಗಳೂರಿನಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ತಾ ಇರುವ ಕುರಿತಂತೆ ವರದಿಗಳಾಗ್ತಾ ಇದೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ದಿನಕ್ಕೆ 2 ರಿಂದ 5 ಸಾವುಗಳಾಗ್ತಾ ಇದೆ. ಇದೆಲ್ಲವೂ ಕೂಡ ಜನರ ಟೆನ್ಷನನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ನ ಮುನ್ಸೂಚನೆ ಸಿಗ್ತಾ ಇತ್ತು. ಅದು ಸ್ವೆಟ್ ಆಗೋದಾಗಿರಬಹುದು ಅಥವಾ ಭುಜ ನೋವೋದಾಗಿರಬಹುದು ಮತ್ತೊಂದು. ಬಟ್ ಈಗ ಅದರ ಸಿಂಟಮ್ಸ್ಗಳೇ ಬರ್ತಾ ಇಲ್ಲ. ಏಕಾಏಕಿಯಾಗಿ ಎದೆ ನೋವು, ಆಸ್ಪತ್ರೆ ಸಾಗಿಸುವ ಮಾರ್ಗ ಮಧ್ಯದಲ್ಲಿಯೇ ಸಾವು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಾಗಿ ನಾಳೆ ತಜ್ಞರು ಏನು ವರದಿ ಕೊಡ್ತಾರಲ್ಲ, ಅದಕ್ಕೆ ಇದರಲ್ಲಿ ಏನು ಕಾರಣಗಳು ಅನ್ನೋದು ಗೊತ್ತಾಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಪರಿಹಾರ ಕ್ರಮಗಳನ್ನು ತಜ್ಞರು ಯಾವ ರೀತಿ ಕೊಡ್ತಾರೆ ಅನ್ನೋದು ಕೂಡ ಅಷ್ಟೇ ಕುತೂಹಲವನ್ನು ಕೆರಳಿಸ್ತಾ ಇದೆ. ಬಟ್ ಈಗ ಕಾಫಿನಾಡ್ನಲ್ಲೂ ಕೂಡ 27 ವರ್ಷದ ಮೀನಾಕ್ಷಿ ಜೊತೆಗೆ 75 ವರ್ಷದ ಸುಮಿತ್ರೇಗೌಡ ಸಾವನ್ನಪ್ಪಿರುವಂತಹ ವಿಚಾರ ಗೊತ್ತಾಗ್ತಾ ಇದೆ.